Hello and welcome to our YouTube family Kudla Rampage. ಕಲ್ಕತ್ತಾದಲ್ಲಿ ಅಭಯ ಅತ್ಯಾಚಾರಕ್ಕೆ ಸಂಬಂಧಪಟ್ಟಾಗೆ ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಪಟ್ಟಾಗೆ ಒಂದಷ್ಟು ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಕಲ್ಕತ್ತಾದವರು ನಿರಂತರವಾಗಿ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನ್ಯಾಯ ಸಿಗಬೇಕು ಅನ್ನುವಂತ ವಿಚಾರದಲ್ಲಿ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ನಬನ್ನ ಅಂತ ಹೇಳಿದ್ರೆ ಮೇನ್ ಗೇಟ್, ಸಿಎಂ ನ ಮೇನ್ ಗೇಟ್ ಕಾರ್ಯಾಲಯದ ಎದುರು ಒಂದಷ್ಟು ಜನ ಪ್ರೊಟೆಸ್ಟ್ ಮಾಡೋಕ್ಕೂ ಕೂಡ ರೆಡಿ ಆಗಿದ್ದಾರೆ ಮತ್ತು ಬಂದು ನಿಂತಿದ್ದಾರೆ. ಒಂದಷ್ಟು ಜನ ಕಾಲ್ನಡಿಗೆಯ ಮುಖಾಂತರ ಈ ನಬನ್ನ ಸಿಎಂ ಕಾರ್ಯಾಲಯ ಏನಿದೆ ಅದರ ಎದುರುಗಡೆಗೆ ಬರ್ತಾ ಇದ್ದಾರೆ ಪ್ರೊಟೆಸ್ಟ್ ಮಾಡಿಕೊಂಡು ಅಂತ ಹೇಳಿದ್ರೆ. ನಿನ್ನೆ ಬ್ಯಾರಿಕೇಡ್ ಕೂಡ ಹಾಕಿದ್ರು. ನಿನ್ನೆ ಬ್ಯಾರಿಕೇಡ್ ಯಾವ ರೀತಿ ಪೊಲೀಸರು ಹಾಕಿದ್ರು ಅಂತ ಹೇಳಿದ್ರೆ ಇವರು ನುಗ್ತಾರೆ ಅನ್ನುವಂತ ವಿಚಾರದಲ್ಲೂ ಕೂಡ ಗೊತ್ತಿತ್ತು. ಹಾಗಾಗಿ ಬ್ಯಾರಿಕೇಡ್ ಅನ್ನು ವೆಲ್ಡ್ ಮಾಡಿ ಕೂಡ ಹಾಕಲಾಗಿದೆ ನಿನ್ನೆ. ಸೊ ಇವತ್ತು ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಇದು ಯಾವುದೇ ಬಿಜೆಪಿ ಪ್ರೊಟೆಸ್ಟ್ ಅಲ್ಲ. ಈಗ ಪ್ರೊಟೆಸ್ಟ್ಗಾರರು ಅಂತ ಹೇಳಿದ್ರೆ ಪ್ರೊಟೆಸ್ಟ್ ಮಾಡೋಕೆ ಒಂದಷ್ಟು ಜನ ಬರ್ತಾ ಇದ್ದಾರೆ. ಇದು ABVP ಪ್ರೊಟೆಸ್ಟ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಸದ್ಯದ ಮಟ್ಟಿಗೆ. ಈಗ ಸಿಎಂ ಕಚೇರಿಯ ನಬನ್ನ ಏನಿದೆ ಅಲ್ಲಿಗೆ ಬರ್ತಾ ಇದೆ. ನೋಡ್ಬೋದು ಇಲ್ಲಿ ಟಿಯರ್ ಗ್ಯಾಸ್ ಅನ್ನು ಕೂಡ ಬಿಟ್ಟಿರುವಂತದ್ದು. ಪ್ರೊಟೆಸ್ಟ್ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಟಿಯರ್ ಗ್ಯಾಸ್ ಅನ್ನು ಕೂಡ ಬಿಟ್ಟಿರುವಂತದ್ದು. ಈಗ ಪೊಲೀಸರು ಯಾವ ರೀತಿ ಮತ್ತು ಏನ್ ಮಾಡ್ತಾರೆ ಅನ್ನುವಂತ ವಿಚಾರದಲ್ಲಿ ಗೊತ್ತಿಲ್ಲ. ಈಗ ಟಿಯರ್ ಗ್ಯಾಸ್ ಅನ್ನು ಕೂಡ ಬಿಟ್ಟಿದ್ದಾರೆ. ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಇಲ್ಲಿ ಪ್ರತಿಭಟನೆಕಾರರು ಈಗ ಟಿಯರ್ ಗ್ಯಾಸ್ ಅನ್ನು ಬಿಟ್ಟಿದ್ದು. ಒಂದು ಕಡೆ ಪ್ರತಿಭಟನೆಕಾರರು ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಇಲ್ಲಿ ABVP ಇದೆಲ್ಲ ಸ್ಟೂಡೆಂಟ್ ಅಂತ ಹೇಳಿ ಅನಿಸುತ್ತೆ ನಮಗೆ. ಸೊ ಟಿಯರ್ ಗ್ಯಾಸ್ ಅನ್ನು ಪೊಲೀಸರಿಗೆ ಬಿಸಾಡ್ತಾ ಇದ್ದಾರೆ. ಪೊಲೀಸರ ಮೇಲೆ ಟಿಯರ್ ಗ್ಯಾಸ್ ಅನ್ನು ಪ್ರತಿಭಟನೆಕಾರರು ಬಿಸಾಡ್ತಾ ಇರುವಂತದ್ದು ನೋಡ್ಬೋದು. ಯಾವ ರೀತಿ ಬಿಸಾಡ್ತಾ ಇದ್ದಾರೆ, ಯಾವ ರೀತಿ ಇದೆ ಅನ್ನುವಂತ ವಿಚಾರದಲ್ಲಿ ಇದು ನಬನ್ನದಲ್ಲಿ ನಡೀತಿರುವಂತಹ ವಿಚಾರ. ಕೋಲ್ಕತ್ತಾದ ನಬನ್ನದಲ್ಲಿ ಈಗ ಇಲ್ಲಿ ಬ್ಯಾರಿಕೇಡ್ ಅನ್ನು ನಿನ್ನೆ ವೆಲ್ಡ್ ಮಾಡಿ ಹಾಕಿದ್ದಾರೆ. ಈಗ ಅದನ್ನು ಟೈಟ್ ಮಾಡ್ತಾ ಇದ್ದಾರೆ. ಸರಿಗೆ ಕಟ್ಟುವ ಮೂಲಕ ಒಂದಷ್ಟು ಟೈಟ್ ಕೂಡ ಮಾಡ್ತಾ ಇದ್ದಾರೆ. ಈಗ ಪ್ರತಿಭಟನೆಕಾರರು ಟಿಯರ್ ಗ್ಯಾಸ್ ಅನ್ನು ಪೊಲೀಸರ ಮೇಲೆ ಎಸೆದಿರುವಂತದ್ದು. ಪೊಲೀಸರ ಪ್ರಕ್ರಿಯೆ ಅಥವಾ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಪ್ರತಿಭಟನೆ ಈಗ ನೋಡಿ ಇಲ್ಲಿ ಪೊಲೀಸರು ಈಗ ನೀರಿನ ಪಿರಂಗಿ ಅಂತ ಹೇಳಿದ್ರೆ ವಾಟರ್ ಕೆನನ್ ಅನ್ನು ಕೂಡ ಸಿಂಪಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ವಾಟರ್ ಪಿರಂಗಿಯನ್ನು ಕೂಡ ಸಿಂಪಡಿಸ್ತಾ ಇದ್ದಾರೆ. ಸೊ ಈ ಪ್ರತಿಭಟನೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಇದು ಮೇನ್ ಗೇಟ್, ಸಿಎಂ ಕಾರ್ಯಾಲಯದ ಎದುರುಗಡೆ ಇರುವಂತಹ ಮೇನ್ ಗೇಟ್ ಅಂತ ಹೇಳಿದ್ರೆ ಸಿಎಂ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಕ್ಕೆ ಹೊರಟಿರುವಂತ ಪ್ರತಿಭಟನೆಕಾರರು ಮೊದಲಿಗೆ ಟಿಯರ್ ಗ್ಯಾಸ್ ಅನ್ನು ಪೊಲೀಸರಿಗೆ ಬಿಸಾಡಿರುವಂತದ್ದು. ನಂತರ ಈಗ ಪೊಲೀಸರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವಾಟರ್ ಕೆನನ್ ಅನ್ನು ಸಿಂಪಡಿಸುವ ಮೂಲಕ ಹೋರಾಟಗಾರರನ್ನು ಚದುರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಯಾವುದೇ ಬಿಜೆಪಿಯ ಪ್ರತಿಭಟನೆ ಅಲ್ಲ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ABVP ಸ್ಟೂಡೆಂಟ್ ಅವರು ಮಾಡ್ತಾ ಇರುವಂತಹ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಹಿಂಜರಿಯುವುದಿಲ್ಲ. ಏನಾದ್ರೂ ಮಾಡೇ ಮಾಡ್ತೀವಿ, ಜಸ್ಟಿಸ್ ಸಿಗಲೇಬೇಕು ಡಾಕ್ಟರ್ಗೆ ಅನ್ನುವಂತಹ ವಿಚಾರದಲ್ಲಿ ಈಗ ಬ್ಯಾರಿಕೇಡ್ ಅನ್ನು ಮೇಲೆ ಹತ್ತುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಬ್ಯಾರಿಕೇಡ್ ನೋಡ್ಬೋದು ಇಲ್ಲಿ ಒಂದಷ್ಟು ಜನ, ಯಾವುದೇ ಫ್ಲಾಗ್ಸ್ ಇಲ್ಲ, ಬರೀ ಇಂಡಿಯನ್ ಫ್ಲಾಗ್ಸ್ ಕಾಣ್ತಾ ಇದೆ. ಮತ್ತೆ ಅಲ್ಲಿ ಫ್ಲಗ್ ಕಾರ್ಡ್ ಕಾಣ್ತಾ ಇದೆ, ಜಸ್ಟಿಸ್ ಫಾರ್ ಅಭಯ, ಡಾಕ್ಟರ್ಗೆ ಜಸ್ಟಿಸ್ ಸಿಗಬೇಕು ಅನ್ನುವಂತ ವಿಚಾರದಲ್ಲಿ ಈಗ ಬ್ಯಾರಿಕೇಡ್ ಅನ್ನು ಮೇಲೆ ಹತ್ತಿ ಅಲ್ಲಿ ಬ್ಯಾರಿಕೇಡ್ ಅನ್ನು ಮುರಿದಿದ್ದಾರೆ. ಈಗ ಪ್ರತಿಭಟನೆಕಾರರು ಬ್ಯಾರಿಕೇಡ್ ಅನ್ನು ಮುರಿದು ಅಲ್ಲಿ ಮೇಲೆ ಹತ್ತಿ ಪೊಲೀಸರ ಮೇಲೆ ಎರಗುವಂತಹ ದೃಶ್ಯ ನಿಮಗೆ ನೋಡ್ತಾ ಇರಬಹುದು. ಇಲ್ಲಿ ಕೋಲ್ಕತ್ತಾದಲ್ಲಿ ತೀವ್ರತೆ ಪಡೀತಾ ಇದೆ ಪ್ರತಿಭಟನೆ. ಪೊಲೀಸರ ಮೇಲೆ ಫ್ಲಗ್ ಕಾರ್ಡ್ಸ್ ಅನ್ನು ಬಿಸಾಡ್ತಾ ಇದ್ದಾರೆ. ಪೊಲೀಸರ ಮೇಲೆ ಫ್ಲಗ್ ಕಾರ್ಡ್ಸ್ ಮತ್ತೆ ಇದ್ದ ವಸ್ತುವನ್ನು ಏನೆಲ್ಲ ಕೈಗೆ ಸಿಗ್ತಾ ಇದೆ ಅದನ್ನೆಲ್ಲ ಬಿಸಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡೋಕೆ ಮುಂದಾಗಿದ್ದಾರೆ. ಅಲ್ಲಿ ಏನೆಲ್ಲ ಕೈಗೆ ಸಿಗುತ್ತೆ ಪ್ರತಿಭಟನೆಕಾರರದ್ದು ಅದನ್ನೆಲ್ಲ ಪೊಲೀಸರ ಮೇಲೆ ಬಿಸಾಡೋಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಫ್ಲಗ್ ಕಾರ್ಡ್ಸ್ ಅನ್ನು ಕೂಡ ಬಿಸಾಡ್ತಾ ಇದ್ದಾರೆ ಪೊಲೀಸರ ಮೇಲೆ ಅಂತ ಹೇಳಿದ್ರೆ ನ್ಯಾಯ ಸಿಗಬೇಕು. ಈಗ ನೋಡ್ಬೋದು ಅಲ್ಲಿ ಬ್ಯಾರಿಕೇಡ್ ಅನ್ನು ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಬ್ಯಾರಿಕೇಡ್ ಅನ್ನು ತುಂಡು ಮಾಡಿ ಕಟ್ ಮಾಡಿ ಅಲ್ಲಿಂದ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಬ್ಯಾರಿಕೇಡ್ಗೆ ಒಂದಷ್ಟು ವೆಲ್ಡ್ ಕೂಡ ಮಾಡಲಾಗಿತ್ತು. ಈಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮೇಲೆ ಗಲಾಟೆ ಕೂಡ ನಡೀತಾ ಇದೆ. ನೋಡ್ಬೋದು, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಉದ್ರೇಕಗೊಂಡಿದ್ದಾರೆ ಪ್ರತಿಭಟನಾಕಾರರು ಅಂತ ಹೇಳಿ. ಇದ್ದ ಎಲ್ಲ ಬ್ಯಾರಿಕೇಡ್ ಅನ್ನು ತುಂಡು ಮಾಡಿ ಕೊಂಡೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿಎಂ ಏನು ಕಾರ್ಯಾಲಯ ಇದೆ ಮೇನ್ ಗೇಟ್ ನ ನಬನ್ನದ ಸಿಎಂ ನ ಕಾರ್ಯಾಲಯ, ಅಲ್ಲಿಗೆ ನುಗ್ಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಪ್ರತಿಕ್ರಿಯೆ ನೋಡಲಿ, ಗಾಳಿಯಲ್ಲಿ ಗುಂಡನ್ನು ಕೂಡ ಹಾರಿಸಿದ್ದಾರೆ ಪೊಲೀಸರು. ಗಾಳಿಯಲ್ಲಿ ಗುಂಡನ್ನು ಕೂಡ ಹಾರಿಸ್ತಾರೆ. ಯಾವ ಮಟ್ಟಿಗೆ ಹೋಗಿ ಈ ಪ್ರೊಟೆಸ್ಟ್ ನಿಲ್ಲುತ್ತೆ ಅನ್ನುವಂತ ವಿಚಾರದಲ್ಲಿ ಗೊತ್ತಿಲ್ಲ. ಈಗ ಪೊಲೀಸರು ಅಲ್ಲಿ
ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ಅನ್ನು ಮಾಡ್ತಾ ಇರುವಂತಹ ದೃಶ್ಯ ನಿಮಗೆ ಕಾಣಬಹುದು. ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂತಹ ವಿಚಾರದಲ್ಲಿ ಖಂಡಿತವಾಗ್ಲೂ ಗೊತ್ತಿಲ್ಲ. ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ಬಂದು ನಿಂತಿದೆ. ನಬನ್ನದಲ್ಲಿ ಸಿಎಂ ಕಾರ್ಯಾಲಯದ ಎದುರುಗಡೆನೆ ಬ್ಯಾರಿಕೇಡ್ ಅನ್ನು ತುಂಡು ಮಾಡಿ ನೀರಿನ ಪಿರಂಗಿಯನ್ನು ಕೂಡ ಸಿಂಪಡಿಸಿದ್ದಾರೆ. ಅಂತೆ ಟಿಯರ್ ಗ್ಯಾಸ್ ಅನ್ನು ಕೂಡ ಹಾಕಿದ್ದಾರೆ. ಇದು ಎಬಿವಿಪಿಯ ಸ್ಟೂಡೆಂಟ್ಸ್ಗಳು ಅನ್ನುವಂತಹ ವಿಚಾರದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ನಾನ್ ಪಾಲಿಟಿಕ್ಸ್ ಯಾವುದೇ ಬ್ಯಾನರ್ ಕೂಡ ಹಿಡಿದುಕೊಂಡು ಬಂದಿಲ್ಲ. ಜಸ್ಟಿಸ್ ಅಭಯನಿಗೆ ಜಸ್ಟಿಸ್ ಸಿಗಬೇಕು ಅನ್ನುವಂತಹ ವಿಚಾರದಲ್ಲಿ ಇವರು ಮಾತಾಡ್ತಾ ಇರುವಂತದ್ದು. ಪ್ರತಿಭಟನೆ ಒಂದಷ್ಟು ತೀವ್ರತೆಯನ್ನು ಕೂಡ ಪಡೆಯುತ್ತಾ ಇದೆ. ಇಲ್ಲಿ ಬಿಜೆಪಿಯವರು ಒಂದಷ್ಟು ಜನ ಇದ್ದಾರೆ, ಅವರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಬಿಜೆಪಿಯವರು ಕೂಡ ಒಂದಷ್ಟು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ, ನ್ಯಾಯ ಸಿಗಬೇಕು ಅನ್ನುವಂತಹ ವಿಚಾರದಲ್ಲಿ ಅಭಯಗೆ. ಸೊ ಬಿಜೆಪಿಯ ವೈಸ್ ಪ್ರೆಸಿಡೆಂಟ್ ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ಕಾರ. नमस्कार। नहीं, ये सीपी सरासर झूठ बोल रहे हैं। ये सीपी का शुरू से षड्यंत्र है। जो धर्षण किया है, जो मर्डर किया है, उसको बचाने के पक्ष में शुरू से सीपी है और मुख्यमंत्री डायरेक्ट इसमें इन्वॉल्व है। इसलिए कर रहा है, जब एक डॉक्टर ऑन ड्यूटी अपने हॉस्पिटल में उसको रेप करके मर्डर कर दिया जा रहा है, पूरा प्रिंसिपल से लेके जितने डिपार्टमेंट है सब इसमें इन्वॉल्व है। उसको सीपी सरासर झूठ बोल रहा है और उसको बचाना चाहता है। मैं आप लोगों को माध्यम से मैं बोलना चाहता हूँ, अविलंब जो सीपी इतना बड़ा कांड में जो पूरा बंगाल ने, पूरा देश और पूरा वर्ल्ड इसके लिए कैंडल मार्च और प्रतिवाद कर रहा है, इसको सीपी को अरेस्ट किया जाए और अविलंब और मुख्यमंत्री का पदत्याग किया जाए। हमारा कर्नाटक में भी सर ऐसे ही एक रेप हुआ, अभी तक न्याय नहीं मिला। प्रोटेस्ट कर्नाटक में भी प्रोटेस्ट हो रहे हैं। उधर का सात बीजेपी लोगों ने मुंह नहीं खोल रहे, इसके बारे में मुंह नहीं खोल रहे। नहीं, देखिए ये कर्नाटक का हमको जानकारी नहीं है। लेकिन क्या जस्टिस सबको मिलना चाहिए। वही मैं बोल रहा हूँ, आप खड़ा हो रहे हैं सर, बहुत खुश हो रहा है इधर देख के आपको, बीजेपी को बहुत खुश। देखिए आज वो डॉक्टर महिला लेडी के साथ ऐसा हुआ, कल मेरे माँ बहन के साथ भी हो सकता है। जस्टिस सबके लिए है, समान है, उसमें कोई नहीं। क्या मैसेज देना चाहते हो सर दक्षिण कन्नड़ जिले को, कर्नाटक को? आपका उधर सात कैंडिडेट है, कोई भी मुंह नहीं खोल रहे हो, क्या संदेश देना चाहते हो सर? जस्टिस वहाँ का बोलेंगे जो है, या जैसे ये धर्षिता है वहाँ पर भी जो धर्षिता हुआ है, जो रेप हुआ है, उसको जस्टिस मिलना चाहिए। क्या बोल रहा है जो इसमें है सबको अविलंब उसको अरेस्ट किया जाए। बीजेपी लोगों ने नहीं है, इसमें सर बीजेपी लोगों ने नहीं है, पर मुंह नहीं खोल रहे सर। खोलना चाहिए, जो भी है खोलना चाहिए, जस्टिस मांगना चाहिए। एक महिला के साथ इस ढंग का बलात्कार हुआ है, कोई भी पार्टी हो, यहाँ आम कार्यकर्ता, आम एक पेरेंट्स के रूप में किसी के साथ हुआ है, जस्टिस होना चाहिए। ओके, कितना दिन प्रोटेस्ट है आपका? हम लोगों का अभी चलेगा, जब तक मुख्यमंत्री अपना त्याग पत्र नहीं देती है तब तक हम लोग का प्रोटेस्ट चलेगा।